ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಾಸ್ ಟಿವಿ ಕನ್ನಡ. ನಾನು ಅಪೇಕ್ಷಾ ಜೈನ್, ಹಾಗೆ ನನ್ನ ಜೊತೆ ಇದ್ದಾರೆ. ತೀರ್ಥಸ್ವಾಮಿ ಬಾಬು. ಓಕೆ, ಸೊ ಇವತ್ತು ನಾವು ಮಾತಾಡ್ತಾ ಇರೋದು ಬಿಗ್ ಬಾಸ್ ಬಗ್ಗೆ. ಬಿಗ್ ಬಾಸ್ ಸೀಸನ್ 12 ಇನ್ನೇನು 2 ವಾರ ಉಳ್ಕೊಂಡಿದೆ ಫಿನಾಲೆಗೆ. ಹೌದು. ಹಾಗೆ ಮನೆಯ ಕಟ್ಟ ಕಡೆಯ ಕ್ಯಾಪ್ಟನ್ಶಿಪ್ಪು ಜೊತೆಗೆ ಎಲ್ಲಾನು ನಡೆದು ಹೋಗಿದೆ ಈ ವಾರ. ಹೌದು. ಇನ್ನು ನಮ್ಮ ಕಿಚ್ಚ ಸುದೀಪ್ ಅವರ ಪಂಚಾಯತಿ ಒಂದು ಬಾಕಿ ಇದೆ. ಹ್ಮ್. ಸೊ ಓವರ್ ಆಲ್ ಆಗಿ ಈ ವಾರ ಹೇಗಿತ್ತು? ನನ್ನ ಪ್ರಕಾರ ಓವರ್ ಆಲ್ ಆಗಿ ಅಂತಂದ್ರೆ ಈಗ ಸ್ವಲ್ಪ ಒಂದು ಬಿಸಿ ಏರ್ಕೊಂಡಿದೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಕಳೆದ ವಾರ ನೋಡ್ಬೋದು ಒಂದ್ ಸ್ವಲ್ಪ ಯಾಕೋ ಎಲಿಮಿನೇಷನ್ ಆಯ್ತು, ಆಮೇಲೆ ಸ್ವಲ್ಪ ಡಲ್ ಆಯ್ತು. ಹೌದು, ಇವಾಗ ಮತ್ತೆ ನೋಡಿದ್ರೆ ಈಗ ಅಶ್ವಿನಿ ಮತ್ತು ಗಿಲ್ಲಿ ಅವರ ಜಗಳದಿಂದ ಮತ್ತೆ ಎದ್ದಿದೆ. ಮತ್ತೆ ಈ ಕಡೆ ನೋಡಿದ್ರೆ ಧ್ರುವಂತ್ ಮತ್ತೆ ರಕ್ಷಿತಾ. ಸೊ ಈ ಒಂದು ಕಾಂಬಿನೇಷನ್ ಜಗಳಗಳು ಜನ ನೋಡುಗರಿಗೆ ಒಂದ್ ಸ್ವಲ್ಪ ಜಾಸ್ತಿ ಕ್ಯೂರಿಯಾಸಿಟಿ ಹುಟ್ಟಿಸ್ತಾ ಇದೆ ಅಂತ ಹೇಳ್ಬೋದು. ಅದು ಹೌದು. ಹ್ಮ್. ಹಾಗೆ ತುಂಬಾ ಅಲಿಗೇಷನ್ಸ್ ಕೇಳಿ ಬರ್ತಾ ಇದೆ. ಯಾವ ಜನ ಗಿಲ್ಲಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರು, ಈಗ ಅವರೇ ಸ್ವಲ್ಪ ಉಲ್ಟಾ ಹೊಡಿತಾ ಇದ್ದಾರೆ. ಸೊ ಅದು ಮೇ ಬಿ ಅಶ್ವಿನಿ ಅವ್ರ ಜೊತೆ ನಡೆದಂತಹ ಜಗಳ ಆಗಿರ್ಬೋದು. ಹೌದು. ಸೊ ನಾನ್ ಹೇಳೋದು ಏನು ಅಂತ ಹೇಳಿದ್ರೆ, ಈಗ ಯಾರೋ ಇಬ್ರು ಮಧ್ಯೆ ಜಗಳ ನಡೀತಿದೆ ಅಂದ್ರೆ ಹೌದು. ಅದು ಆ ಮೊಮೆಂಟ್ಗಾಗಿರಲ್ಲ, ಅಲ್ಲಿ ತನಕ ಒಂದಷ್ಟು ನಡೆದಿರುತ್ತೆ ಈ ಹಿಂದೆನು. ಸೊ ಅದು ಕೂಡ ಮನ್ಸಲ್ಲಿ ಉಳ್ಕೊಂಡಿರುತ್ತೆ. ಹ್ಮ್. ಸೊ ಈಗ ಗಿಲ್ಲಿ ಅವ್ರ ಬಗ್ಗೆ ತುಂಬಾ ಹೇಳ್ತಿದ್ದಾರೆ, ಅಶ್ವಿನಿ ಅವ್ರಿಗೆ ಹಂಗ್ ಮಾತಾಡಿದ್ರು ಹಿಂಗ್ ಮಾತಾಡಿದ್ರು. ಅದ್ರ 10ರಷ್ಟು ಅಶ್ವಿನಿ ಅವ್ರು ಮುಂಚೆ ಕೂಡ ಮಾತಾಡಿರ್ತಾರೆ ಗಿಲ್ಲಿಗೆ. ಹೌದು. ಸೊ ಅದನ್ನ ಯಾಕೆ ಜನ ನೋಟಿಸ್ ಮಾಡ್ತಾ ಇಲ್ಲ ಅಂತ. ಅಲ್ಲ, ಕರೆಕ್ಟ್. ನೀವು ಹೇಳಿದ್ದು ಏನಂತಂದ್ರೆ ಈಗ ಒಂದು ನೀವೇನು ಹೇಳಿದ್ರೆ ಒಂದು ಕ್ಲಾಶ್ ಬಿಗ್ ಬಾಸ್ ಅಲ್ಲಿ ಕ್ಲಾಶ್ ಕಾಮನ್ ಇದ್ದೇ ಇರುತ್ತೆ. ಆಮೇಲೆ ಕೆಲವರು ಒಂದು ಕ್ಲಾಶ್ ಮಾಡ್ಕೊಂಡ್ರೆ ನಾವು ಇನ್ನೊಂದು ವಾರ ಉಳಿತೀವಿ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಇರ್ತಾರೆ, ಆ ಒಂದು ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ಸೊ ಈ ಗಿಲ್ಲಿದು ಮತ್ತೆ ಅಶ್ವಿನಿ ಅವ್ರದ್ದು ಆ ಥರ ಬರಲ್ಲ. ಯಾಕೆಂತಂದ್ರೆ ಇವರಿಬ್ರು ಸ್ಟ್ರಾಂಗ್ ಕ್ಯಾಂಡಿಡೇಟ್ಗಳು. ಸೊ ನಾನು ನೆಕ್ಸ್ಟ್ ವಾರ ಸರ್ವೆ ಆಗಬೇಕು ಅಂದ್ರೆ ಜಗಳ ಮಾಡ್ಕೊಳ್ಳೇಬೇಕು ಅಂತ ಏನು ಇವ್ರದಿಲ್ಲ. ಸೊ ಸ್ಟಾರ್ಟಿಂಗಲ್ಲಿ ನೋಡ್ಬೋದು ಗಿಲ್ಲಿಗೂ ಅಶ್ವಿನಿ ಅವ್ರಿಗೂ ಜಗಳದಿಂದನೇ ಅವ್ರದ್ದು ಒಂಥರ ಜಗಳದಿಂದ ಸ್ಟಾರ್ಟ್ ಆಯಿತು. ಮತ್ತೆ ಮಧ್ಯದಲ್ಲಿ ಫ್ರೆಂಡ್ಶಿಪ್ ಆಯಿತು, ಅತ್ತೆ ಮಗಳು ಆ ಥರ ಕಾನ್ಸೆಪ್ಟಲ್ಲಿ ಬಂದರು. ನೆಕ್ಸ್ಟ್ ನೋಡಿದ್ರೆ ಮತ್ತೆ ತಿರ್ಗಾ ಜಗಳ ಮಾಡ್ತಿದ್ದಾರೆ. ಸೊ ಏನು ಹೇಳ್ತೀನಿ ಅಂತಂದರೆ, ಇವಾಗ ಅಶ್ವಿನಿ ಸ್ಟ್ರಾಂಗ್ ಕಂಟೆಸ್ಟೆಂಟ್, ಗಿಲ್ಲಿದೆ ಏನಾದರೂ ಸ್ವಲ್ಪ ಇವಾಗ ಜನಗಳು ಅದೇ ಥರ ಹೇಳ್ತಾರೆ, ಗಿಲ್ಲಿ ಫೇವರಿಸಮ್ ಇದೆ ಅಂದರೆ ಫೇವ್ರೇಟು ಕಂಟೆಸ್ಟೆಂಟ್ ಅವನೇ ವಿನ್ ಆಗ್ತಾರೆ ಅಂತ ಒಂದು ಕಡೆ ಜನ ಇದ್ದರೆ, ಗಿಲ್ಲಿ ಮಾಡ್ತಾ ಇರೋ ಈ ಒಂದು ಏನು ಕಾಮಿಡಿ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಇದು ಓವರ್ ಆಗ್ತಿದೆ ಅಂತ ಜನ ಮಾತಾಡ್ಕೊಳ್ತಿದ್ದಾರೆ. ಓಕೆ, ಸೊ ಇಷ್ಟು ದಿನ ಅಂದ್ರೆ ಗಿಲ್ಲಿ ಅವರು ಕ್ಯಾಪ್ಟನ್ ಆಗೋ ಮುಂಚೆ ಈ ತರ ಟಾಕ್ಸ್ ಬರ್ತಾ ಇತ್ತು, ಕಾಮಿಡಿ ಓವರ್ ಆಗ್ತಿದೆ ಅಂತ. ಬಟ್ ಕ್ಯಾಪ್ಟನ್ ಆದ್ಮೇಲೆ ಗಿಲ್ಲಿ ಅವರು ಸ್ವಲ್ಪ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಪ್ಲಸ್ ಅಲ್ಲಿ ಕಾಮಿಡಿ ಮಾಡಿಲ್ಲ, ಅವರು ಮಾಡಿರೋದು ಸ್ಟ್ರೇಟ್ ಅವೇ ಜಗಳ, ಅದು ಅಶ್ವಿನಿ ಅವ್ರ ಜೊತೆ. ಓಕೆನಾ? ಸೊ ಫಸ್ಟು ಶುರುವಾಗೋದೇ ಕಿಚನ್ ಡಿಪಾರ್ಟ್ಮೆಂಟ್ ಇಂದ. ಅವ್ರು ಹೋಗಿ ನೀಟಾಗಿ ಹೇಳ್ತಾರೆ, ಕಿಚನ್ ಡಿಪಾರ್ಟ್ಮೆಂಟ್ ನಿಮ್ದೆ, ಕ್ಲೀನ್ ಮಾಡ್ಕೊಳ್ಳಿ ಅಂತ. 2-3 ಸಲ ಹೇಳಿನು. ನೆಕ್ಸ್ಟ್ ಮತ್ತೆ ಹೇಳಿದಾಗ ಅಶ್ವಿನಿ ಅವರು ಹೇಗೆ ಅಂತ ಹೇಳಿದ್ರೆ, ಸಾಫ್ಟ್ ಆಗಿನೇ ಇನ್ನೊಬ್ರನ್ನ ಟ್ರಿಗರ್ ಮಾಡೋ ಅಂತದ್ದು. ನಿಧಾನ ಮಾತಾಡು ಅಂದಾಗ ಅದು ಎದುರುಗಡೆ ಅವ್ರಿಗೆ ಹೆಂಗ್ ಅನ್ಸುತ್ತೆ ಅಂದ್ರೆ, ನಾನು ನಿಧಾನ ಮಾತಾಡ್ಕೊಂಡಿದ್ದೆ, ಇವರು ನನ್ನ ಟ್ರಿಗರ್ ಮಾಡ್ತಿದ್ದಾರೆ, ಹಂಗೆ ಹೇಳ್ತಿದ್ರ ಅದ್ರ ನಂತರ ಅವ್ರು ಟ್ರಿಗರ್ ಆಗ್ತಾರೆ. ಅಲ್ಲ, ನೀವ್ ಹೇಳಿದ್ರೆ ಕರೆಕ್ಟ್. ಅಶ್ವಿನಿ ಅವ್ರು ಈ ತರ ಒಂದು ಟ್ರಿಗರ್ ಮಾಡ್ತಾರೆ ಅಂತ. ಗಿಲ್ಲಿನೂ ಕೂಡ ಅದೇ ತರ ಅಲ್ವಾ, ಅವ್ರು ಕಾಮಿಡಿ ಟ್ಯಾಂಕ್ ಕೊಡೋದಾಗಿರ್ಬೋದು, ಆ ತರ ಅವರು ಟ್ರಿಗರ್ ಮಾಡ್ತಾರಲ್ಲ. ಏನಂತಂದ್ರೆ ಏನೋ ಒಂದು ಆಗಿರುತ್ತೆ ಇನ್ಸಿಡೆಂಟ್, ಇವರು ಕಾಮಿಡಿ ಮಾಡೋದ್ರಲ್ಲಿ ಸೀರಿಯಸ್ ಮೆಟಲ್ ಕಾಮಿಡಿ ಮಾಡಿ ಟ್ಯಾಂಕ್ ಕೊಡಕ್ ಹೋದ್ರೆ ಎಂತವ್ರಿಗಾದ್ರೂ ಕೋಪ ಬಂದೇ ಬರುತ್ತೆ. ಸೊ ಇದು ಗಿಲ್ಲಿ ಇದು ಜಾಸ್ತಿ ಆಗ್ತಿದೆ. ಅದು ಒಂದ್ ಕಡೆ ಜನಗಳು ನೋಡ್ತಾ ಇದಾರೋ ಹೇಳ್ತಿದ್ದಾರೆ, ಗಿಲ್ಲಿ ಒಂದು ಲಿಮಿಟ್ ಅಲ್ಲಿ ಇರಬೇಕು, ಕಾಮಿಡಿ ಜಾಸ್ತಿ ಆಗ್ತಿದೆ. ಸೊ ಅಂತ ಇವಾಗ ಅದು ಕೂಡ ಬರ್ತಿದೆ. ಯಾಕೆಂದ್ರೆ ಬಿಗ್ ಬಾಸ್ ಅಲ್ಲಿ ನೋಡಕ್ಕಲ್ಲ, ಯಾವ ತರ ಒಂದು ಒಪಿನಿಯನ್ ಸ್ಟಾರ್ಟಿಂಗ್ ಏನು ಒಪಿನಿಯನ್ ಇರುತ್ತೆ ಎಂಡ್ ತನಕ ಅದೇ ಒಪಿನಿಯನ್ ಇರಲ್ಲ, ಚೇಂಜ್ ಆಗುತ್ತೆ. ಪ್ರಥಮ್ಗಾಗಿರ್ಬೋದು, ಪ್ರತಾಪ್ ಆಗಿರ್ಬೋದು, ಅವರೆಲ್ಲ ಸ್ಟಾರ್ಟಿಂಗ್ ಹೋದಾಗ ಅವ್ರು ಬೇರೆ ತರ ಒಪಿನಿಯನ್ ಇತ್ತು. ಎಂಡಿಂಗ್ ಅಲ್ಲಿ ನೋಡಿ ಅವ್ರು ಕೆಲವರು ವಿನ್ ಆದ್ರು, ಕೆಲವರು ಮೈಂಡ್ ಸೆಟೇ ಚೇಂಜ್ ಆಯ್ತು, ಹೊರಗಡೆ ಬಂದ್ರು ಅವ್ರು ಬೇರೆ ತರ ಬದಲಾದ್ರು. ಸೊ ಗಿಲ್ಲಿಗೂ ಅದೇ ತರ ಆಗೋ ಚಾನ್ಸ್ ಇರುತ್ತೆ ಅಂತ. ಹೌದು. ಬಟ್ ನಾನು ಹೇಳೋದು ಏನು ಅಂದ್ರೆ, ಈಗ ಆ ಜಾಗದಲ್ಲಿ, ಅಶ್ವಿನಿ ಜಾಗದಲ್ಲಿ ಬಹುಶಃ ಬೇರೆ ಯಾರಾದ್ರೂ ಇದ್ದಿದ್ರೆ ಗಿಲ್ಲಿ ಅಷ್ಟೊಂದು ಜಗಳ ಮಾಡ್ತಿರ್ಲಿಲ್ಲ ಅಥವಾ ಕಾಲ್ ಎಳಿತಿರ್ಲಿಲ್ಲ. ಪರ್ಟಿಕ್ಯುಲರ್ ಆಗಿ ಅಶ್ವಿನಿ ಅವ್ರ ಜೊತೆ ಆತರ ಬಿಹೇವ್ ಮಾಡೋದಕ್ಕೆ ಕಾರಣಗಳು ಸಾಕಷ್ಟಿವೆ. ಒಂದು, ಅಶ್ವಿನಿ ಅವ್ರ ಜೊತೆ ಅವರಿಗೆ ಗಿಲ್ಲಿ ಅವರಿಗೆ ಮೊದ್ಲಿಂದಲೂ ಕೂಡ ಒಂದು ವೈಮನಸ್ ಇದ್ದೇ ಇತ್ತು. ಸೆಕೆಂಡ್ ಏನಂತ ಹೇಳಿದ್ರೆ, ಅಶ್ವಿನಿ ಅವರು ಕೂಡ ಮನೆ ಕೆಲಸ ಮಾಡಲ್ಲ, ಏನಾದ್ರು ಒಂದು ಕಾರಣ ಹೇಳಿ ಅದನ್ನ ತಪ್ಪಿಸ್ಕೊಳ್ತಾನೆ ಇರ್ತಾರೆ. ಅಂಡ್ ಥರ್ಡ್ಲಿ, ಒಂದ್ಸರಿ ರಘು ಅವ್ರ ಜೊತೆ ಇದೇ ವಿಷಯಕ್ಕೆ ಜಗಳ ಆಗತ್ತೆ. ಅವರು ಪೌಡರ್ ರೂಮ್ ಕ್ಲೀನ್ ಮಾಡಿ ಅಂತ ಹೇಳ್ತಾರೆ, ಇವರು ಇಲ್ಲ ನಂಗೆ ಸೊಂಟ ನೋಯ್ತಿದೆ ಅಂತ ಜಗಳಕ್ಕೆ ಬರ್ತಾರೆ. ಆ ಟೈಮಲ್ಲಿ ಕಿಚ್ಚ ಸುದೀಪ್ ಅವ್ರು ಹೇಳಿರ್ತಾರೆ, ನಿಮ್ದು ಏನೇ ಜಗಳ ಇರ್ಲಿ, ಏನೇ ಮನಸ್ತಾಪ ಇರ್ಲಿ, ಕ್ಯಾಪ್ಟನ್ ಬಂದು ಒಂದು ನಿಮ್ಗೆ ಜವಾಬ್ದಾರಿ ವಹಿಸ್ತಾರೆ ಅಂದಾಗ ಅದನ್ನ ಪಾಲಿಸೋದು ನಿಮ್ಮ ಧರ್ಮ ಅಂತ. ಆ ಆಂಗಲ್ ಅಲ್ಲಿ ನೋಡಿದ್ರೆ ಗಿಲ್ಲಿ ಅವ್ರು ಮೊದಲೇ ಇನ್ಫಾರ್ಮ್ ಮಾಡಿರ್ತಾರೆ, ನೀವು ಕಿಚನ್ ಕ್ಲೀನ್ ಮಾಡ್ಬೇಕು, ರಾತ್ರಿ ಮಲ್ಕೊಳ್ಳೋ ಮುಂಚೆ ಮಾಡಿ ಅಂತ. ಅವ್ರು ಅವಾಗ ಒಪ್ಕೊಂಡು ಮತ್ತೆ ತಿರ್ಗಾ ಹೋಗಿ ಹೇಳಿದಾಗ, ಬೆಳಿಗ್ಗೆ ನಾವೇ ಮಾಡೋದು ಹೆಂಗಿದ್ರು ಮತ್ತೆ ಯಾಕೆ ರಾತ್ರಿ ಕ್ಲೀನ್ ಮಾಡ್ಬೇಕು ಅಂದ್ರೆ, ಅಲ್ಲಿ ಕ್ಯಾಪ್ಟನಿಗೆ ಗೌರವ ಕೊಟ್ಟಂಗೆ ಹೆಂಗಾಯ್ತು? ಅಲ್ಲ, ಒಂದ್ ಕಡೆ ಹೌದು, ಕ್ಯಾಪ್ಟನ್ ಅಂದ್ರೆ ಅವ್ರಿಗೆ ಒಂದು ಗೌರವ ಕೊಡ್ಬೇಕು, ಅವ್ರು ಹೇಳಿದ್ದು ರೂಲ್ಸ್ ಫಾಲೋ ಮಾಡ್ಬೇಕು, ಅದೆಲ್ಲ ಓಕೆ, ರೂಲ್ಸ್ ಪ್ರಕಾರ ಹೋಗೋದಾದ್ರೆ ಓಕೆ. ಬಟ್ ನೀವ್ ಹೇಳಿದ್ರೆ ಅಶ್ವಿನಿ ಅವ್ರ ಜೊತೆ ಸ್ಟಾರ್ಟಿಂಗ್ ಅಲ್ಲಿ ಈ ತರ ಜಗಳ ಆಯ್ತು, ಮತ್ತೆ ಅವರಿಗೆ
ಟಾಂಗ್ ಕೊಡ್ತಾರೆ, ಇವರು ಅಟ್ಯಾಕ್ ತರ ಮಾಡ್ತಾರೆ, ಅದಕ್ಕೋಸ್ಕರ ಗಿಲ್ಲಿ ಈ ತರ ಇದ್ ಮಾಡ್ತಾರೆ. ಅದು ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗೆ ಆಯ್ತು. ಆಯ್ತು. ಬಟ್ ನೀವು ನೋಡ್ಬೋದು ಅಶ್ವಿನಿ ಅವ್ರು ಮಾತ್ರ ಗಿಲ್ಲಿ ಜೊತೆ ಜಗಳ ಅಲ್ಲ, ಸುಮಾರು ಜನ ಗಿಲ್ಲಿ ಜೊತೆ ಜಗಳ ಆಡ್ಬಿಟ್ಟಿದ್ದಾರೆ. ಅಂದ್ರೆ ಹೆಲ್ಮೆಟ್ ಆಗಿರೋ ಕಂಟೆಸ್ಟೆಂಟ್ ಹೊರಗಡೆ ಬಂದು ಹೇಳ್ತಾರೆ ಗಿಲ್ಲಿ ಲೇಜಿ, ಕೆಲಸನೇ ಮಾಡಲ್ಲ, ಅವನು ಒಂಥರ ಇಲ್ಲಿ ಬೇರೆ ಬೇರೆ ತರ ಆನ್ಸರ್ ಕೊಟ್ಟಿದ್ದಾರೆ. ನೀವು ನೋಡ್ಬೋದು ಡಾಕ್ ಸತೀಶ್ ಆಗಿರ್ಬೋದು, ಬೇರೆಯವರೆಲ್ಲ ಬೇರೆ ಬೇರೆ ತರ, ಅವನು ಸ್ನಾನನೇ ಮಾಡಲ್ಲ, ಅವ್ನು ಆ ತರ, ಅವ್ನು ಈ ತರ ಅಂತ ಬೇರೆ ಬೇರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಎಷ್ಟು ಸತ್ಯ ಎಷ್ಟು ಸುಳ್ಳು ಅವ್ರಿಗೆ ಗೊತ್ತು. ಯಾರು ಗಿಲ್ಲಿಗೆ ಹೊರಗೆ ಬಂದ್ಮೇಲೆ ಮಾತಾಡಿಸಿದ್ರೆ ಗೊತ್ತಾಗುತ್ತೆ. ಸೊ ಗಿಲ್ಲಿದು ಮಿಸ್ಟೇಕ್ ಇದೆ ಅಂತ ನಂಗೆ ಅನ್ಸುತ್ತೆ ಅಂತ. ಓಕೆ, ಗಿಲ್ಲಿ ಮಿಸ್ಟೇಕ್ ಇರಬಹುದು, ಯಾಕಂದ್ರೆ ಅಲ್ಲಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದವ್ರಿಗೆ ಅದ್ರದ್ದು ಸತ್ಯಾಸತ್ಯತೆ ಗೊತ್ತಿರುತ್ತೆ. ಸೊ ನಾವಿಲ್ಲಿ ಹೊರಗಡೆ ಕೂತ್ಕೊಂಡು ನಮಗೆ ನಮ್ಮ ಮೈಂಡ್ ಸೆಟ್ ಪ್ರಕಾರ ನಾವು ಯೋಚನೆ ಮಾಡ್ಬೋದು. ಅಲ್ಟಿಮೇಟ್ಲಿ ಜನ ಅವ್ರಿಗೆ ಏನ್ ಕಾಣಿಸುತ್ತೆ ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ. ಈಗ ಒನ್ ಅಥವಾ 1.5 ಅವರ್ ಏನ್ ಎಪಿಸೋಡ್ ಇರುತ್ತೆ, ಸೊ ಅದ್ರಲ್ಲಿ ಏನ್ ತೋರಿಸುತ್ತೆ, ಏನ್ ತೋರಿಸ್ತಾರೆ, ಅದ್ರ ಮೇಲೆ ಜಡ್ಜ್ ಮಾಡ್ತಾರೆ ಹೊರತು 24 ಅವರ್ಸ್ ಯಾರು ನೋಡಿರಲ್ಲ. ಗಿಲ್ಲಿಗೆ ಏನಾದ್ರು ಓವರ್ ಕಾನ್ಫಿಡೆನ್ಸ್ ಆಯ್ತಂದ್ರೆ ನಾನು ವಿನ್ ಆಗ್ತೀನಿ, ಈಗೆಲ್ಲ ನನ್ನೇ ಫೇವರಿಸಮ್ ಇದೆ. ಯಾಕೆಂತಂದ್ರೆ ನೀವು ಚೈತ್ರ ಆಗಿರ್ಬೋದು, ರಜತ್ ಆಗಿರ್ಬೋದು, ಮಧ್ಯದಲ್ಲಿ ಹೋದವ್ರಲ್ಲ ಸ್ವಲ್ಪ ಇಂಟ್ ಕೊಟ್ಟಿರ್ತಾರೆ, ಅವ್ರ ಮನೆಯವ್ರಾಗಿರ್ಬೋದು, ಎಲ್ಲರೂ ಕೂಡ ಒಂಥರ ಬಂದವ್ರ ಪೇರೆಂಟ್ಸ್ ಆಗಿರ್ಬೋದು, ಗಿಲ್ಲಿನೇ ಫೇವ್ರೇಟ್, ಗಿಲ್ಲಿನೇ ನಂಗೆ ಇಷ್ಟ ಅನ್ನೋ ತರ ಹೇಳಿರೋದು. ಗಿಲ್ಲಿಗೆ ಏನಾದ್ರು ಅದು ಒಂಥರ ಓವರ್ ಕಾನ್ಫಿಡೆನ್ಸ್ ಥಾಟ್ಸ್ ಬರೋ ತರ ಆಯ್ತಾ ಅಂತ? ಓವರ್ ಕಾನ್ಫಿಡೆನ್ಸ್ ಒಂದಿರ್ಬೋದು. ಇನ್ನೊಂದೇನು ಅಂತ ಹೇಳಿದ್ರೆ, ಗಿಲ್ಲಿ ಅವ್ರಿಗೆ ಗೊತ್ತಿದೆ ಅವರ ಜಾನರ್ ಇಂದ ಅವರು ಫೈನಲಿಸ್ಟ್ ಆಗಬಹುದು ಅನ್ನುವಂಥ ಕಾನ್ಫಿಡೆನ್ಸ್ ಇದೆ. ಈಗ ಓವರ್ ಕಾನ್ಫಿಡೆನ್ಸ್ಗೆ ಏನ್ ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಓವರ್ ಕಾನ್ಫಿಡೆನ್ಸ್ ಅಂತ ಹೇಳಿದ್ರೆ ನಾನೊಬ್ನೇ ಸಮರ್ಥ, ನಾನ್ ಬಿಟ್ಟು ಯಾರಿಗೂ ಇಲ್ಲಿ ಆಡಕ್ಕೆ ಆಗದೇ ಇಲ್ಲ ಅನ್ನೋದು. ಕಾನ್ಫಿಡೆನ್ಸ್ ಅಂತ ಹೇಳಿದ್ರೆ ನಾನ್ ಹೋಗ್ತೀನಿ ಅನ್ನೋಂಥದ್ದು. ನನಗೆ ಅನ್ಸೋ ಪ್ರಕಾರ ಗಿಲ್ಲಿ ಅವರಿಗೆ ಕಾನ್ಫಿಡೆನ್ಸ್ ಇದೆ. ಸೊ ಅದು ಇನ್ ಬಿಟ್ವೀನ್ ಇದೆ. ಕೆಲವೊಂದ್ಸಲ ಏನನ್ಸುತ್ತೆ, ಅವರು ಕಾಮಿಡಿಯಾಗಿ ಹೇಳ್ತಿದಾರ ಅಥವಾ ಅವರ ತಲೆಯಲ್ಲಿರೋದನ್ನ ಅವ್ರು ಕಾಮಿಡಿ ಮೂಲಕ ವ್ಯಕ್ತಪಡಿಸ್ತಿದಾರ, ಅದು ಗೊತ್ತಾಗಲ್ಲ ಕೆಲವೊಂದ್ಸಲ. ಮೊನ್ನೆ ಅಷ್ಟೊಂದು ಕಾನ್ವರ್ಸೇಷನ್ ನಡೀತು. ಈ ಅಂದ್ರೆ ಇಂಡೈರೆಕ್ಟ್ ಆಗಿ ಹೇಳ್ತಾರೆ, ಒಬ್ರು ಇಲ್ಲಿ ಪ್ರತಿ ಸರಿ ನಾನು ಮನೆಗೆ ಹೋಗ್ತೀನಿ ಅಂತಾರೆ, ಈ ನೆಕ್ಸ್ಟ್ ವೀಕ್ ನಾನು ಕಳ್ಸೇ ಬಿಡ್ತೀನಿ ಬಿಗ್ ಬಾಸ್ ನೋಡಿ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಬೇಕಾದ್ರೆ ಧ್ರುವಂತ್ ಅವ್ರು ಹೇಳ್ತಾರೆ ಎಷ್ಟು ಓವರ್ ಕಾನ್ಫಿಡೆನ್ಸ್ ಇವ್ರಿಗೆ, ಇನ್ ನೋಡಿ ನಾನೇ ವಿನ್ ಆಗೋದು ಅನ್ನೋ ತರ ಮಾತಾಡ್ತಾರೆ ಅಂತ. ಸೊ ಅದು ಕಾಮಿಡಿಯಾಗಿ ಹೇಳ್ತಾರ ಅಥವಾ ನಿಜವಾಗ್ಲೂ ಅವ್ರಿಗೆ ಓವರ್ ಕಾನ್ಫಿಡೆನ್ಸ್ ಇದೆಯಾ ನಮಗೆ ಗೊತ್ತಿಲ್ಲ. ಬಟ್ ಅವರು ಒಂದು ಕ್ಲಿಯರ್ ಆಗಿರೋದು ಏನು ಅಂತ ಹೇಳಿದ್ರೆ, ನಾನ್ ಮಾಡೋಂಥ ಕಾಮಿಡಿ ಜನಕ್ಕೆ 100% ಇಷ್ಟ ಆಗಿರುತ್ತೆ, ಹಂಗಾಗಿ ನಾನು ಫೈನಲ್ ಹೋಗ್ಬೋದು ಅನ್ನೋ ಕಾನ್ಫಿಡೆನ್ಸ್ ಅಂತೂ ಇದ್ದೇ ಇದೆ. ಓಕೆ, ಅಲ್ಲ ಗಿಲ್ಲಿ ಕಾಮಿಡಿ ಮಾಡ್ಕೊಂಡು ಕಾಮಿಡಿ ನಟ, ಅದರಿಂದನೇ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿರೋದು. ಅವರ ಒಂದು ಕಾಮಿಡಿ ಡೈಲಾಗ್ ಆಗಿರ್ಬೋದು, ಈ ಒಂದು ಕಾನ್ಸೆಪ್ಟ್ ಅಲ್ಲೇ ಬಿಗ್ ಬಾಸ್ಗೆ ಕರ್ಕೊಂಡಿರೋದು. ಸೊ ಎಲ್ಲದನ್ನು ಮಾತಾಡೋದನ್ನೆಲ್ಲ ನಾವು ಕಾಮಿಡಿ ಅಂತ ಅನ್ಕೊಳಕ್ಕಾಗಲ್ಲ, ಅಲ್ಲಿ ಟಾಸ್ಕ್ ಇರುತ್ತೆ, ಸೀರಿಯಸ್ ಮ್ಯಾಟರ್ ಇರುತ್ತೆ. ಸೊ ಅದನ್ನು ಗಿಲ್ಲಿ ಕಾಮಿಡಿ ಆಕ್ಟರ್, ಅವ್ನು ಕಾಮಿಡಿ ಮಾಡ್ದ ಅಂತ ಹೇಳಕ್ಕಾಗಲ್ಲ. ಸೊ ಸೀರಿಯಸ್ ಆಗಿರುತ್ತೆ, ಜಗಳ ಏನೂ ಇರುತ್ತೆ. ಇವಾಗ ನೆಕ್ಸ್ಟ್ ವಾರ ನಾನು ಏನು ನೀವು ಹೇಳಿದ್ರಲ್ಲ ಇವಾಗ ಹೊರಗಡೆ ಕರ್ಕೊಳ್ಳಿ ಅಂತ ಏನೋ ಹೇಳಿದಾಗ ಧ್ರುವಂತ್ ನೋಡಿ ಎಷ್ಟು ಕಾನ್ಫಿಡೆನ್ಸ್ ಇದೆ ಅಂತ. ಸೊ ಅದು ಕಾಮಿಡಿಯಾಗಿ ಆಗಿರಲ್ಲ, ಸೀರಿಯಸ್ ಆಗಿರ್ಬೋದು ಅಂತ ನಾನು ಹೇಳ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.